ಬಂದು ಒಂದು ಸುಮಾರು ವರ್ಷಗಳಾಯ್ತು ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ರಾಯಬಾಗ್ ತಾಲೂಕಾ ಪಂಚಾಯತಿ ಸಭಾಭವನ ಸುಮಾರು 30 ವರ್ಷಗಳ ಕಟ್ಟಡ ಇದು. ಈ ಕಟ್ಟಡದಲ್ಲಿ ಸಾಕಷ್ಟು ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಸಾಕಷ್ಟು ಸಂದರ್ಭಗಳಲ್ಲಿ ಇದು ನಾವು ಬಳಸ್ಕೊಂಡಿದ್ದ ಸಂಘಟನೆಗಳನ್ನು. ಇದೊಂದು ಸಭೆ ಆಗಿರ್ಬೋದು, ಸಣ್ಣ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಮಾಡ್ತಾ ಇದ್ವಿ ಮೊದಲೆಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಭಾಭವನ ಸಂಪೂರ್ಣವಾಗಿ ಹಾಳಾಗಿದೆ. ಈ ಸಭಾಭವನವನ್ನು ಅಧಿಕಾರಿಗಳು ಸರಿಯಾದ ರೀತಿ ಒಳಗಡೆ ಸ್ಪಂದಿಸ್ತಾ ಇಲ್ಲ. ಮೊದಲಿಗಾಗಿ ಇದು ಅಧಿಕಾರಿಗಳ ಸ್ವತ್ತಲ್ಲ, ಅಧಿಕಾರಿಗಳ ಆಸ್ತಿ ಅಲ್ಲ, ಇದು ಸಾರ್ವಜನಿಕರ ಆಸ್ತಿ. ತಾವು ಸರ್ ಅಧಿಕಾರಿಗಳು ಗಮನ ತಂದಿದ್ದಾರೆ ಸರ್? ಅಧಿಕಾರಿಗಳು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರೆ ನಾವು ಈ ಸಭಾಭವನವನ್ನು ನೀವು ರಿಪೇರಿ ಮಾಡಿಸ್ರಿ ಅಥವಾ ಇದನ್ನು ಡೆಮೊಲಿಷ್ ಮಾಡಿ ಇದನ್ನ ಹೊಸದು ಕಟ್ಟಿರಿ ಅಂತ ಬೇಡಿಕೆಯನ್ನು ಇಟ್ಟಿವಿ ನಾವು. ಆದರೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ. ಈಗ ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಆದರೆ ಇದು ಅವರು ಗಮನಕ್ಕೆ ಇದೆ ಅಲ್ಲ, ಎಲ್ಲ ಶಾಸಕರು ಅಥವಾ ಸಂಸದರು ಇಲ್ಲಿ ಬಂದು ಭೇಟಿ ಕೊಡ್ತಾರೆ, ನೋಡ್ತಾರೆ. ಆದರೆ ಈ ವಿಚಾರವಾಗಿ ಅವರು ಮಾತನಾಡ್ತಾ ಇರಲಿಲ್ಲ. ಸ್ಥಳೀಯವಾದಂಥ ಶಾಸಕರು ಇದನ್ನು ಮಾಡಬೇಕಾಗಿತ್ತು, ಆದರೆ ಇವತ್ತಿನವರೆಗೂ ಮಾಡ್ತಾ ಇಲ್ಲ. ಅದರ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂತೇಳಿ ಅನಿಸ್ತೈತಿ ನನಗೆ. ಮತ್ತೊಂದು ಸರ್ ಏನಾಗೈತಿ, ಎಲ್ಲ ಮೊದಲು ಇಲ್ಲೆಲ್ಲ ಕಾರ್ಯಕ್ರಮಗಳು ಊರಲ್ಲಿ ಸೆಂಟ್ರದಲ್ಲಿ ಇತ್ತು ಸರ್ ಊರಲ್ಲಿ. ಈಗ ಊರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಸರಿಯಾದ ಒಂದು ಪ್ಲೇಸ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಇಂಥ ಪ್ಲಸ್ ಇಲ್ಲ ಅಂತೇಳಿ ಹೇಳ್ತೇವೆ ನಾವು. ಈಗ ಕೆಲವೊಂದು ಕಡೆ ಪ್ಲಸ್ಗಳು ಇದ್ರೂ ಅಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಈಗ ಉದಾಹರಣೆಗೆ ಬಾಬು ಜಗಜೀವನರಾವ್ ಭವನ ಒಳಗಡೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಅಲ್ಲಿ ಒಂಥರ ಬೂತ್ ಬಂಗ್ಲೆಗಟ್ಟಲೆ ಆಗೈತೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಇಂಥ ಭವನಗಳನ್ನು ಅದನ್ನ ಮೇಲಿನ ಮೇಲೆ ರಿಪೇರಿಗಳನ್ನ ಮಾಡಬೇಕು, ಅದನ್ನು ಸರಿಯಾಗಿ ಇಟ್ಕೋಬೇಕಾದಂಥ ಅಧಿಕಾರಿಗಳು ಇಟ್ಕೊಳಕ್ತಾ ಇರಲಿಲ್ಲ. ಹಾಗಾಗಿ ಜನರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಸಂಘಟನೆ ಇಲಾಖೆ ಅವ್ರು ನೋಡಬೇಕು, ಇವರು ಸಮಾಜ ಕಲ್ಯಾಣ ಇಲಾಖೆ ಅವರು ಯಾವುದನ್ನು ನೋಡ್ತಾ ಇಲ್ಲ. ಅವ್ರು ಬಹುಶಃ ನನಗನ್ಸೋ ಮಟ್ಟಿಗೆ SC/ST ಹಾಸ್ಟೆಲ್ಗೆ ಹೋಗ್ತಾರೆ ಇಲ್ಲ ಅನ್ನೋದು ಡೌಟ್ ಐತಿ ನನಗೆ. ಅಲ್ಲಿ ಹೋಗ್ತಾ ಇಲ್ಲ. ರಾಯಬಾಗ್ ತಾಲೂಕದಾಗ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಹಾಳಾಗೈತಿ. ಅಧಿಕಾರಿಗಳು ಆಫೀಸ್ಗಳದಾಗಿರಂಗಿಲ್ಲ. ನೀವು ಕೇಳ್ರೆ ಅಲ್ಲಿ ಸೈಟ್ ಮೇಲೆ ಇದಾನೆ, ಇಲ್ಲಿ ಸೈಟ್ ಮೇಲೆ ಇದಾನೆ ಅಂತ ಹೇಳ್ತಾರೆ. ಅವ್ರು ಯಾರು ಸೈಟ್ ಮೇಲೆ ಇರಂಗಿಲ್ಲ. ಅವ್ರು ಈಗ ತಾಲೂಕ್ ಪಂಚಾಯತಿ ಸಭಾಭವನ ಸರ್ ಆದಷ್ಟು ಬೇಗ ಕಾಮಗಾರಿ ಆಗಲಿ ಅಂದ್ರೆ ತಾವು ಏನೈತೆ? ನಾವು ಈ ಸಭಾಭವನ ಏನಾದರೂ ನನ್ನ ವಿಚಾರವಾಗಿ ಸುಧಾರಣೆ ಮಾಡಕ್ಕೆ ಸಾಧ್ಯ ಆಗಬಾರ್ದಂತ ಪರಿಸ್ಥಿತಿಗೆ ಹೋಗ್ಬಿಟ್ಟೈತಿ. ಇದನ್ನು ಹೊಸದ ಮಾಡಬೇಕು ಅಂತೇಳಿ ಈ ವಿಚಾರವಾಗಿ ಜಿಲ್ಲಾ ಪಂಚಾಯತಿ ಸಿಒ ಆಗಿರ್ತಕ್ಕಂಥ ರಾಹುಲ್ ಶಿಂದೆ ಸಾಹೇಬ್ರಿಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೋಬೇಕಾದ್ರೆ ಫೋನ್ ಮಾಡಿದ್ರು ಒಂದು ಫೋನನ್ನು ಇವತ್ತಿಗೂ ರಿಸೀವ್ ಮಾಡ್ತಾ ಇಲ್ಲ ಅವರು. ಹಂಗಾಗಿ ಯಾರಿಗೆ ಹೇಳ್ಬೇಕು ನಮ್ಮ ನೋವನ್ನ? ಜನಪ್ರತಿನಿಧಿಗಳಿಗೆ ಹೇಳ್ಬೇಕಾದ್ರೆ ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಹೇಳ್ಬೇಕಾದ್ರೆ ಅವ್ರು ಫೋನ್ ತೆಗಿಯಂಗಿಲ್ಲ, ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬದಲು ಗಮನ ಕೊಡ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಂಘಟನೆಗಳು ಕೂಡಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ನಮ್ಮ ಹೆಸರು ಸರ್ ರಾಜು ಎಂ ತಳವಾರ್, ರಾಜ್ಯ ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ.